ಓಟಿಗಾಗಿ ತಮಿಳು ನಿರ್ದೇಶಕನನ್ನೇ ಆಯ್ಕೆ ಮಾಡಿಕೊಂಡ್ರ ನಟ ದಳಪತಿ ವಿಜಯ್. ಸಿನಿ ಜರ್ನಿಯ ಕೊನೆ ಚಿತ್ರ, ರಾಜಕೀಯ ಪ್ರಚಾರದ ಬಣ್ಣ, ಡೈರೆಕ್ಟರ್ ಗೋಪಿಚಂದ್ ಆರೋಪವೇನು? ಜನ ಮೆಚ್ಚಿಸಲು ಜನನಾಯಕನ್ ಮಾಸ್ಟರ್ ಪ್ಲಾನ್, ವಿಜಯ್ಗೆ ಇದು ವರ್ಕೌಟ್ ಆಗುತ್ತಾ? என் நெஞ்சில் குடியிருக்கும் ಇಳೆಯ ದಳಪತಿ, ಕಾಲಿವುಡ್ ಮಾಸ್ಟರ್, ತಮಿಳಿನ ಖ್ಯಾತ ನಟ ವಿಜಯ್ ಕೊನೆಯ ಸಿನಿಮಾ ಜನನಾಯಕನ್. ಇದು ವಿಜಯ್ ಸಿನಿ ಜರ್ನಿಯ ಕೊನೆಯ ಸಿನಿಮಾ ಅಂತಲೂ ಹೇಳಲಾಗ್ತಿದೆ. ಹೌದು, ಈಗಾಗಲೇ ವಿಜಯ್ ರಾಜಕೀಯ ಪಕ್ಷ ಸ್ಥಾಪಿಸಿ ಸಕ್ರಿಯ ಪಾಲಿಟಿಕ್ಸ್ಗೆ ಧುಮುಕಿದ್ದಾರೆ. ವಿಜಯ್ ಪ್ರಸ್ತುತ ತಮ್ಮ ಕೊನೆಯ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಜನನಾಯಕನ್ ಎಂಬುದು ಕೇವಲ ಸಿನಿಮಾ ಮಾತ್ರವೇ ಅಲ್ಲದೆ ವಿಜಯ್ರ ರಾಜಕೀಯ ಪ್ರಚಾರದ ಸರಕು ಕೂಡ ಎನ್ನಲಾಗ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲ ಉದಾಹರಣೆಗಳು ಇಲ್ಲಿದೆ ನೋಡಿ. 2026 சட்டப்பேரவை தேர்தலில் போட்டியிட்டு வெற்றி பெறுவதே இலக்கு என்று நடிகர் விஜய் கூறியிருக்கிறார். ಎಸ್, ಕಾಲಿವುಡ್ನಲ್ಲಿ ರಜನಿಕಾಂತ್ ಬಳಿಕ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ತಮಿಳು ನಟ ಅಂದ್ರೆ ಅದು ವಿಜಯ್. ಅಭಿಮಾನಿಗಳ ಬಾಯಿಯಿಂದ ಪ್ರೀತಿಯಿಂದ ದಳಪತಿ ವಿಜಯ್ ಎಂದೇ ಕರೆಸಿಕೊಳ್ಳುವ ಇವರು ಸಿನಿ ಜರ್ನಿಗೆ ವಿದಾಯ ಹೇಳಿ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ. ಇನ್ನು ಮುಂದೆ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಎಂದು ಸಹ ಹೇಳಿದ್ದಾರೆ. ಇದೀಗ ಅವರ ಕೊನೆಯ ಸಿನಿಮಾ ಜನನಾಯಕನ್ ನಲ್ಲಿ ನಟಿಸುತ್ತಿದ್ದು, ಜನನಾಯಕನ್ ಕೇವಲ ಸಿನಿಮಾ ಮಾತ್ರವಲ್ಲ, ಈ ಸಿನಿಮಾ ಒಂದು ರೀತಿ ವಿಜಯ್ ರಾಜಕೀಯ ಪಕ್ಷದ ಪರ ಪ್ರಚಾರದಂತೆಯೇ ಇರಲಿದೆ ಎಂಬುದು ಎದ್ದು ಕಾಣ್ತಿದೆ. ஒரு புது லீடர். A lion is always a lion. ಹೌದು, ಸಿನಿಮಾದ ಹೆಸರು, ಸಿನಿಮಾದಲ್ಲಿ ವಿಜಯ್ ಹೆಸರು, ಸಿನಿಮಾದ ವಿಲನ್ಗಳು, ಕತೆ ಇದೆಲ್ಲವೂ ವಿಜಯ್ ರಾಜಕೀಯ ಕರಿಯರ್ಗೆ ಸಹಾಯವಾಗಲೆಂದೇ ಈ ಸಿನಿಮಾ ನಿರ್ಮಾಣ ಮಾಡಲಾಗ್ತಿದೆ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. ಸಿನಿಮಾದಲ್ಲಿ ವಿಜಯ್ ಪಾತ್ರದ ಹೆಸರು ದಳಪತಿ ವೆಟ್ರಿ ಕೊಂಡನ್. ಅದನ್ನ ಶಾರ್ಟ್ ಮಾಡಿ ಟಿವಿಕೆ ಎಂದು ಎಲ್ಲರೂ ವಿಜಯನ್ನ ಕರೀತಾರಂತೆ. ಸಿನಿಮಾದಲ್ಲಿ ಟಿವಿಕೆ ಎಂದು ವಿಜಯ್ ಹಚ್ಚೆ ಸಹ ಹಾಕಿಸಿಕೊಂಡಿರ್ತಾರಂತೆ. ಇತ್ತ ವಿಜಯ್ ಸ್ಥಾಪಿಸಿರುವ ರಾಜಕೀಯ ಪಕ್ಷದ ಹೆಸರು ತಮಿಳಿಗ ವೆಟ್ರಿ ಕಳಗಂ. ಪಕ್ಷವನ್ನ ಸಹ ಟಿವಿಕೆ ಎಂದೇ ಕರೆಯಲಾಗುತ್ತೆ. ಇದು ಮಾತ್ರವಲ್ಲದೆ ಟಿವಿಕೆ ಪಕ್ಷದ ಬಾವುಟದ ಬಳಕೆ, ಬಾವುಟದ ಬಣ್ಣದ ಬಳಕೆಗಳನ್ನ ಸಾಕಷ್ಟು ಕಡೆ ಸಿನಿಮಾಗಳಲ್ಲಿ ಮಾಡಲಾಗಿದೆಯಂತೆ. ಸಿನಿಮಾದ ಕಥೆಯಲ್ಲಿ ವಿಜಯ್ ಕೆಟ್ಟ ರಾಜಕಾರಣಿಗಳ ವಿರುದ್ಧ ಹೋರಾಡುವ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ. ಪ್ರಸ್ತುತ ರಾಜಕಾರಣಿಗಳನ್ನ, ಸರ್ಕಾರದ ಪಾಲಿಸಿಗಳನ್ನ ಪ್ರಶ್ನೆ ಮಾಡುವ ಸಾಕಷ್ಟು ಡೈಲಾಗ್ಗಳು ಈ ಸಿನಿಮಾದಲ್ಲಿ ಇರಲಿವೆ. ಈ ಹಿಂದೆ ವಿಜಯ್ ನಟನೆಯ ಮರ್ಸೆಲ್ ಸಿನಿಮಾದಲ್ಲಿ ಕೇಂದ್ರ ಸರ್ಕಾರದ ಕೆಲ ನೀತಿಗಳನ್ನ ವಿಜಯ್ ಟೀಕೆ ಮಾಡಿದ್ರು. ಇದರ ಬಗ್ಗೆ ಭಾರಿ ಆಕ್ರೋಶವನ್ನ ಬಿಜೆಪಿ ಹೊರಹಾಕಿತು. ಈಗ ಜನನಾಯಕನ್ ಸಿನಿಮಾದಲ್ಲಿ ತುಸು ಹೆಚ್ಚಾಗಿಯೇ ಅವರು ಬಿಜೆಪಿ ಮತ್ತು ತಮಿಳುನಾಡಿನ ಕೆಲ ರಾಜಕೀಯ ಪಕ್ಷಗಳನ್ನ ಟೀಕೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಬಿಡಿ. ಇನ್ನು ಮತ್ತೊಂದು ಉದಾಹರಣೆ ನೋಡೋದಾದ್ರೆ, ಜಾಟ್ ಸಿನಿಮಾ ಮಾಡಿ ಫೇಮಸ್ ಆದ ತೆಲುಗಿನ ಗೋಪಿಚಂದ್ ಮಲನೇನಿ ಅವರು ಇತ್ತೀಚೆಗೆ ಸಂದರ್ಶನವೊಂದನ್ನ ನೀಡಿದ್ದಾರೆ. ಈ ವೇಳೆ ಅವರು ದಳಪತಿ ವಿಜಯ್ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಕೊನೆಯ ಸಿನಿಮಾಗೆ ಅವರಿಗೆ ತಮಿಳು ನಿರ್ದೇಶಕರನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಒತ್ತಡ ಇತ್ತು ಎಂದಿದ್ದಾರೆ. ಗೋಪಿಚಂದ್ ಅವರು ವಿಜಯ್ನ ಭೇಟಿ ಮಾಡಿ ಸ್ಕ್ರಿಪ್ಟ್ ವಿವರಣೆ ಕೊಟ್ಟಿದ್ರಂತೆ. ವಿಜಯ್ಗೆ ಕಥೆ ಇಷ್ಟ ಕೂಡ ಆಗಿತ್ತು. ಅದೇ ರೀತಿ ಸಿನಿಮಾ ಘೋಷಣೆ ಮಾಡಲು ಕೂಡ ರೆಡಿಯಾಗಿದ್ರು. ಆದ್ರೆ ವಿಜಯ್ ಸುತ್ತ ಇರುವವರು ಇದಕ್ಕೆ ಅವಕಾಶ ಕೊಡಲಿಲ್ಲ ಎಂಬುದು ಗೋಪಿಚಂದ್ ಆರೋಪವಾಗಿದೆ. ವಿಜಯ್ ಸುತ್ತಲೂ ಇರುವವರು ತಮಿಳು ಸಿನಿಮಾನ ಆಯ್ಕೆ ಮಾಡಿಕೊಳ್ಳುವಂತೆ ಮನವೊಲಿಸಿದ್ರು. ಆದ ಕಾರಣ ನನ್ನ ಸಿನಿಮಾ ಒಪ್ಪಿಕೊಂಡಿಲ್ಲ ಎಂದಿದ್ದಾರೆ. ವಿನೋದ್ ವಿಜಯ್ ಅವರ ಕೊನೆಯ ಸಿನಿಮಾದ ನಿರ್ದೇಶನ ಮಾಡ್ತಿದ್ದಾರೆ. ರಾಜಕೀಯದ ಕತೆ ಹಿಡಿದು ವಿನೋದ್ ಹೋಗಿದ್ರು. ಇದು ಅವರಿಗೆ ಇಷ್ಟ ಆಗಿದೆ. ಅವರ ಸುತ್ತಲೂ ಇರುವವರು ಕೂಡ ರಾಜಕೀಯಕ್ಕೆ ಸಂಬಂಧಿಸಿದ ಸಿನಿಮಾ ಮಾಡಲು ಸೂಚಿಸಿದ್ರಿಂದ ವಿಜಯ್ ಒಪ್ಪಿಕೊಂಡಿದ್ದಾರೆ ಎಂಬ ಮಾತುಗಳನ್ನ ಆಡಿದ್ದಾರೆ. எங்க தலைவன் முகம் எங்க பிராண்ட். அந்த பிராண்ட் அழிக்கிறதுல ஸ்பெஷல். ಒಟ್ಟಲ್ಲಿ ಅದೇನೇ ಇರಲಿ, ಸುಮಾರು ವರ್ಷಗಳ ಕಾಲ ಪ್ರೇಕ್ಷಕರನ್ನ ರಂಜಿಸಿ ದಳಪತಿ ಎಂಬ ಪಟ್ಟವನ್ನ ಗಿಟ್ಟಿಸಿಕೊಂಡು ಈಗ ರಾಜಕೀಯಕ್ಕೆ ಧುಮುಕಿರೋ ಲೀಡರ್ ಕೊನೆ ಸಿನಿಮಾವನ್ನ ವಿನೋದ್ ನಿರ್ದೇಶನ ಮಾಡ್ತಿದ್ದು, ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದ ಕೆವಿಎನ್ ಬಂಡವಾಳ ಹಾಕ್ತಾ ಇದೆ. ಬಾಲಿವುಡ್ನ ಸ್ಟಾರ್ ನಟ ಬಾಬಿ ಡಿಯೋಲ್, ನಟಿ ಮಮತಾ ಬೈಜು, ನಟಿ ಪೂಜಾ ಹೆಗಡೆ ಸೇರಿದಂತೆ ಬಹುದೊಡ್ಡ ತಾರಾಗಣ ಹೊಂದಿರೋ ಈ ಸಿನಿಮಾ ಜನವರಿ 9, 2026ಕ್ಕೆ ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್.